ಯಮಕಿಂಕರಾಡಿದ ಮಾತು ಖಂಡಿತ ಸುಳ್ಳಲ್ಲ. ಸಾವಿತ್ರಿಯ ತೊಡೆಯ ಮೇಲೆ ತಲೆ ಇಟ್ಟು ಅಲ್ಪಾಯವಾಗಿರುವಂತಹ ಸತ್ಯವಾನ ಮಲಗಿದ್ದ ಹೌದು. ನೇರವಾಗಿ ಹೋಗಿ ಅವನ ಜೀವಾತ್ಮವನ್ನು ಕೊಂಡೊಯ್ಯಬೇಕು ಎಂದು ಅತ್ತ ನೋಡುವುದಕ್ಕೆ ತೊಡಗಿದ್ರೆ ನೋಡುವುದಕ್ಕೆ ಆಗ್ತಾ ಇಲ್ಲ. ಅವಳ ಪಾತಿವ್ರತ್ಯದ ಪ್ರಭಾವದ ಆಜ್ವಾಲೆ ಕಣ್ಣನ್ನೇ ಕುಕ್ಕುತ್ತಾ ಇದೆ. ಅವಳನ್ನು ನೋಡದೆ ಪಾಶವನ್ನು ಇಕ್ಕಬೇಕು ಅಂತ ಒಡಿಯನ್ನ ಮುಂದಿಡುವುದಕ್ಕೆ ಮುಂದಾದರೆ ವ್ರತದ ಜ್ವಾಲ ಸುಳಿ ಅದರ ಮಧ್ಯದಲ್ಲಿ ಸಾವಿತ್ರಿ ಸತ್ಯವಾರ ಮುಂದೆ ಹೋಗುವುದಕ್ಕೆ ಬಿಡ್ತಾ ಇಲ್ಲ, ಹಿಂದಿಗೆ ನುಗ್ಗುತ್ತಾ ಇದೆ. ಅಬ್ಬಾ, ಭುವನದೋಳು ಒಬ್ಬಳಿ ಸತಿ. ಈ ವರ್ತಮಾನ ಕಾಲದಲ್ಲಿ ಈ ಭುವನದಲ್ಲಿ ಇವಳಂತವಳು ಮತ್ತೊಬ್ಬ
ಬರಲಿಲ್ಲ. ಏನ್ ಮಾಡಲಿ? ಏನಾದರೂ ಮಾಡಿ ಜೀವಾತ್ಮವನ್ನು ಕೊಂಡೊಯ್ಯಲೇಬೇಕು. ಅವಳ ಪಾತಿವ್ರತ್ಯ ಪ್ರಭಾವ ಹೆಚ್ಚು, ಯಮನ ಕಾಲಪಾಶದ ಪ್ರಭಾವ ಹೆಚ್ಚು. ನಾನೇ ನಿರ್ಣಯಿಸಿ ಬರ್ತೇನೆ ಎಂದು ಬಂದಿದ್ದ ಹೌದು. ಬಿಟ್ಟು ಹೋದರೆ ನಾನೇ ಸೋತಂತಾಗುತ್ತದೆ, ಕರ್ತವ್ಯ ಭ್ರಷ್ಟರಾದಂತಾಗುತ್ತದೆ. ಅದಕ್ಕಾಗಿ ಏನಾದರೂ ಉಪಾಯದಿಂದ ಹಿತದಿಂದಲೇ ಕಾರ್ಯವನ್ನು ಸಾಧಿಸಿಕೊಂಡು ಹೋಗಬೇಕು. ಏನ್ ಮಾಡಲಿ? ಇಲ್ಲ, ಹಾಗಾಗಲು ಸಾಧ್ಯವಿಲ್ಲ. ಏಕೆಂದರೆ ನಾನು ಭಜಿಸಿದ್ದು ದೇವರನ್ನ. ಹಾಗಾದರೆ ಬಂದಿರುವಂತಹ ಈತ ಯಾರಿರಬಹುದು? ಅವನಲ್ಲಿಯೇ ಪ್ರಶ್ನಿಸ್ತಾರಂತೆ. ಅಯ್ಯ ಶ್ರೀಯುತನೇ ನೀನಾರೋ ಶ್ರೀಯುತನೇ ನೀನಾರೋ ಕೊಳ್ಳಿರೋ ಶ್ರೀಯುತನೇ ನೀನಾರೋ ಕೊಳ್ಳಿರೋ ಮಾಯಗನ ನರನಾಗ ಸುರನೋ ಮಾಯಗನೋ ನರ ನಾಗ ಸುರನೋ ಶ್ರೇಯಸೇನ ನರ ಸೋದೆಯು ಹಯಪತಿ ಕಾಯಗಳು ವಂದಿಸುವೆನು. ಶ್ರೀಯುತನೇ, ಒಮ್ಮೆಲೆ ನಿನ್ನನ್ನು ನೋಡಿ ಬೆಚ್ಚಿ ಮೂರ್ಛಾಗತಳಾದವಳು ನಾನು. ಎಚ್ಚರಿಕೆಯಾಗಿ ಮತ್ತೆ ನೋಡ್ತಾ ಇದ್ದೇನೆ. ಗಂಭೀರವಾದಂತಹ ಸ್ವರೂಪವೊಂದು ನನ್ನೆದುರು ಮೈತಳೆದು ನಿಂತಿದೆ. ಅಯ್ಯ, ನಾನಂದುಕೊಂಡದ್ದು ಯಾರಿರಬಹುದು ಈತ ಎನ್ನುವ ಹಾಗೆ. ಬಹುಶಃ ಈ ಸಾವಿತ್ರಿಯ ದುಃಖದ ಸಮಯದಲ್ಲಿ ಬಂದಿರುವ ನೀನು ನನ್ನ ಬಂಧುವೇ ಎಂದು ಭಾವಿಸ್ತಾ ಇದ್ದೇನೆ. ಯಾಕೆ ಬಲ್ಲೆಯ? ಹೆಣ್ಣೊಬ್ಬಳು ದುಃಖದಲ್ಲಿ ಇರುವಾಗ ಮೊದಲು ಬರುವವರು ತವರು ಮನೆಯವರಂತೆ. ನನ್ನ ತವರು ಮನೆಯಿಂದ ಬಂದಿರುವಂತಹ ಓ ಬಂಧುವೇ, ನಿನಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಜುಮತ್ಸೇನನ ಸೊಸೆ, ಅಶ್ವಪತಿಯ ಕುವರಿ, ಸತ್ಯವಾನನ ಮಡದಿ, ಈ ಸಾವಿತ್ರಿಯ ಸಾಹಸಿರ ಪ್ರಣಾಮಗಳು ನಿನಗೆ. ಈಗ ಆಸನವನ್ನು ನೀಡ್ತಾ ಇದ್ದೇನೆ. ಒಂದು ಕುಳಿರಯ್ಯ, ಕುಳಿರು. ಯಾರು? ಇದು ಅನಂತ ಪ್ರಣಾಮಗಳು. ಆಶ್ಚರ್ಯ, ಪರಮಾಶ್ಚರ್ಯ. ಭೂಲೋಕದಲ್ಲಿ ಹೀಗೂ ಒಂದುಂಟು. ಯಾರನ್ನ ಕಂಡ್ರೆ ಭಯವಾಗ್ತದೆ, ಯಾರು ಮತ್ತೊಬ್ಬರನ್ನು ಭಯಪಡಿಸುತ್ತಾರೋ ಅಂಥವರನ್ನು
ಸ್ವಾಗತಿಸುವ ಒಂದು ಕ್ರಮ ಭೂಲೋಕಗಳು ಉಂಟು? ಇಲ್ಲವೇ ಇಲ್ಲ. ಹೀಗೆ ತೀರ್ಮಾನದಲ್ಲಿದ್ದರೂ ಅದಕ್ಕೆ ವಿರುದ್ಧವಾಗಿ ನೀನು ವರ್ತಿಸುತ್ತಾ ಇದ್ದಿ. ನನ್ನನ್ನು ಕಂಡಾಗ ಭಯಪಟ್ಟು ಮೂರ್ಛಾಗತಳಾದೆ. ಮರು ಗಳಿಗೆಯಲ್ಲಿಯೇ ಚೇತರಿಸಿಕೊಂಡು ಸಚೇತನಗಳಾಗಿ ಭಯ ನಿವಾರಣೆಗೊಂಡು ನನ್ನೊಡನೆ ಮಾತನಾಡುವುದಕ್ಕೆ ಮುಂದಾಗಬಿಟ್ಟಿಯಲ್ಲ. ಆಗ ಅರ್ಥವಾಯಿತು, ನೀನು ಸಾಮಾನ್ಯಳಲ್ಲ. ನಿನ್ನ ಅಂತಸ್ಥವಾಗಿರುವಂಥ ವರ್ಚಸ್ಸಿಗೆ ಓಜಸ್ಸಿಗೆ ಇದು ನಾನು ಕರಜೋಡಿಸುತ್ತಾ ಇದ್ದೇನೆ. ಪ್ರಪಂಚದಲ್ಲಿ 4 ವಿಧದ ಸೃಷ್ಟಿ: ಅಂಡಜ, ಪಿಂಡಜ, ಪೃಥ್ವಿಜ, ಸ್ವೇದಜ. 4 ಬಗೆಯ ಸೃಷ್ಟಿಯೇ ಆದರೂ ಕಟ್ಟ ಕಡೆಯಲ್ಲಿ ಅವರೆಲ್ಲರೂ ಅಂತಕರನ್ನು ಸೇರಲೇಬೇಕು. ಇದು ನಿಯಮ. ಇದನ್ನು ಚಾಚು ತಪ್ಪದೆ ನೆರವೇರಿಸಿಕೊಂಡು ಬಂದವ ಯಮ ಎನ್ನುವ ವಿಚಾರ ನೀವು ಗೊತ್ತಿರಬಹುದು. ಅಷ್ಟ ದಿಕ್ಪಾಲಕರಲ್ಲಿ ಒಬ್ಬ. ಶನಿಗೆ ಸಹೋದರ ಮಾತ್ರ ಅಲ್ಲ, ಶನಿಯ ಪ್ರತ್ಯಧಿದೇವತೆ. ನಿನ್ನ ಪತಿಯ ಜೀವಾತ್ಮವನ್ನ ಕೊಂಡೊಯ್ಯುವುದಕ್ಕೆ ಬಂದ ನಾನು ಯಮ ಧರ್ಮರಾಜ. ಶರಣೆಂಬೆ ಧರ್ಮದೊಲವಿಗೆ ಜುಮಣಿ ಸಂಜಾತ. ಶರಣೆಂಬೆ ಧರ್ಮದೊಲವಿಗೆ ಜುಮಣಿ ಸಂಜಾತ. ಸರಿವೆ ಬಿಂದಗೆಯ ದೊಡೆಯುವುದೆಂದು ಭಿನ್ನಪೋ. ಸರಿವೆ ಬಿಂದಗೆಯ ದೊಡೆಯುವುದೊಂದು ಭಿನ್ನಪೋ. ಅರಸನಮ್ಮ ಗುಳಿಯಬೇಕು. ಅರಸನ ಮಗುಳಿಯಬೇಕೆನುತ್ತ ಶರಣೆಂಬೆ ಧರ್ಮದೊಲವಿಗೆ ಜುಮಣಿ ಸಂಜಾತ. ಶರಣೆಂಬೆ ಆ ಶರಣೆಂಬೆ ಧರ್ಮದೊಲವೇ, ನಿನ್ನ ಪಾದಗಳಿಗೆ ಮತ್ತೆ 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 ವಂದಿಸಿಕೊಳ್ತಾ ಇದ್ದೇನೆ. ಒಳ್ಳೆಯದು ಒಳ್ಳೆಯದು. ನೀನು ಹಿಂದೆ ಸರಿ, ಅವನನ್ನು ಕೆಳಗಿಡು. ಇಡೀ ಪ್ರಪಂಚಕ್ಕೆ ಬೆಳಕನ್ನೀಯುವ ಹಾ. ಆ ಸೂರ್ಯದೇವನ ಪುತ್ರ ನೀನು. ಹೌದು. ಆದರೆ ಈ ಸಾವಿತ್ರಿಯ ಬದುಕನ್ನ ಕತ್ತಲಾಗಿಸಲು ಬಂದೆಯ ತಂದೆ. ಅವರವರ ಹಣೆ ಬರವನ್ನು ಅವರವರು ಅನುಭವಿಸಲೇಬೇಕು. ಸರಿ, ಸೂರ್ಯನು ಏನು ಮಾಡಲಾರ, ಸೂರ್ಯನ ಮಗನೂ ಏನು ಮಾಡಲಾರ. ಹಿಂದೆ ಸರಿ ಎಂದೇ ಅಲ್ಲ, ಹಿಂದೆ ಸರಿಯಲು ಸಾಧ್ಯವಾದದ್ದು ಯಾಕೆ ಬಲ್ಲೆಯ? ಯಾಕೆ? ನನ್ನ ಜೀವ ಎನ್ನುವುದು ಇರುವುದು ನನ್ನವರಲ್ಲಿ, ನನ್ನ ಬಾಳ ಜ್ಯೋತಿ ಇರುವುದು ನನ್ನವರಲ್ಲಿ. ಆದ್ದರಿಂದ ಅವರಿಲ್ಲದೆ ಈ ಜೀವನವಿಲ್ಲ. ಅವರನ್ನು ಕರೆದುಕೊಂಡು ಹೋಗ್ತೀಯಾ ಅಂತಾದ್ರೆ ನನ್ನನ್ನು ಕರೆದುಕೊಂಡು ಹೋಗು. ಸಾವಿತ್ರಿ, ನೀನು ಪ್ರಾಜ್ಞಳು ಅಂತ ನಾನು ತಿಳಿದಿದ್ದೇನೆ. ಅದನ್ನು ಉಳಿಸಿಕೊಳ್ಳಬೇಕಾದಂತ ಹೊಣೆಗಾರಿಕೆ ನಿನಗೂ ಉಂಟು. ಯಮನೇ ಅವನಾದರೂ ಅವನು ಒಂದು ನಿಯಮಕ್ಕೆ ಬದ್ಧನಾಗಿದ್ದಾನೆ ಎನ್ನುವುದನ್ನು ನೀನು ತಿಳಿದಿದ್ದೀಯಲ್ಲ ಸ್ವಾಮಿ. ಆದ್ದರಿಂದ ಕಟ್ಟ ಕಡೆಯಲ್ಲಿ ಜೀವಾತ್ಮಕ್ಕೆ ನನ್ನ ಪಾಶವನ್ನು ತೊಡಿಸಿ ನಮ್ಮ ಲೋಕಕ್ಕೆ ಕೊಂಡೊಯ್ಯಲೇಬೇಕು. ಅದಕ್ಕೆ ನೀನು ಅಂತರಾಯವನ್ನು ಒಡ್ಡಕೂಡದು. ಇದು ಸರಿ.
ಬರುವೆ ಪತಿ ಬಳಿಗೆಂದಳ ಬಲಿ ಸಾವಿತ್ರಿ ಬರುವುದನುಚಿತ ಬರುವುದನುಚಿತವೆನಲು ಉಚಿತವಗೈವುದು ಉಚಿತವಗೈಯುವುದರುಗೆಂದಳು ಉಚಿತವಗೈಯುವುದು ಅರುಗೆಂದಳು ಆ ಸಾವಿತ್ರಿ ದೇವರೇ ನಿನ್ನ ಪತಿಯ ಜೀವಾತ್ಮಕ್ಕೆ ಪಾಶವನ್ನು ತೊಡಿಸಿ ಹಾ